ಹಲೋ ಎವ್ರಿವನ್, ಈ ಒಂದು ವಿಡಿಯೋ ನಮ್ಮ KPSC ಆಸ್ಪಿರೆಂಟ್ಸ್ಗೆ ಯೂಸ್ಫುಲ್ ಆಗೋದು ಒಂದು ವಿಡಿಯೋ ಇರುತ್ತೆ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಅಪ್ಕಮಿಂಗ್ ಡೇಸಲ್ಲಿ ಪಾಲಿಟೆಕ್ನಿಕ್ ಲೆಕ್ಚರರ್ ಪೋಸ್ಟಿನ ನೋಟಿಫಿಕೇಶನ್ ರಿಲೀಸ್ ಆಗಲಿದೆ ಅಂತೇಳಿ ರೀಸೆಂಟಾಗಿ ಸರ್ಕ್ಯುಲರ್ನು ಇಶ್ಯೂ ಮಾಡಿದ್ರು. ಸೊ ಪಾಲಿಟೆಕ್ನಿಕ್ ಲೆಕ್ಚರರ್ ಪೋಸ್ಟ್ಗೆ ಎಷ್ಟು ವೇಕೆನ್ಸೀಸ್ ಇದೆ ಅಂತ ಹೇಳಿ ಮೆನ್ಷನ್ ಆಗಿತ್ತು. 941 ವೇಕೆನ್ಸೀಸ್ ಇದೆ ಅಂತೇಳಿ. ಸೊ ನಾನು ನಿಮ್ಗೆ ಈಗಾಗಲೇ ಪ್ರೀವಿಯಸ್ ಆಗಿ ನಾನು ಅಪ್ಲೋಡ್ ಮಾಡಿರುವಂಥ ವಿಡಿಯೋದಲ್ಲಿ ಯಾವ ಬ್ರಾಂಚ್ಗೆ ಎಷ್ಟು ವೇಕೆನ್ಸೀಸ್ ಇದೆ ಅನ್ನೋದ್ರ ಬಗ್ಗೆ ನಾನು ಹೇಳಿದ್ದೀನಿ. ಫಾರ್ ಎಕ್ಸಾಂಪಲ್, ನೀವು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ನೋಡೋದಾದ್ರೆ 180+ ವೇಕೆನ್ಸೀಸ್ ಇರುತ್ತೆ. ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ನೋಡೋದಾದ್ರೆ 160+ ವೇಕೆನ್ಸೀಸ್, 160 to 180 ವೇಕೆನ್ಸೀಸ್ ಇದೆ. ಸಿವಿಲ್ ಇಂಜಿನಿಯರಿಂಗ್ 160 ವೇಕೆನ್ಸೀಸ್, ಆಟೋಮೊಬೈಲ್ ಇಂಜಿನಿಯರಿಂಗು ಇದೆ 40+ ವೇಕೆನ್ಸೀಸ್, ಕಂಪ್ಯೂಟರ್ ಸೈನ್ಸ್ಗೂ 40+ ವೇಕೆನ್ಸೀಸ್ ಇದೆ ಅಂತೇಳಿ ನಾನು ಪ್ರೀವಿಯಸ್ ಆಗಿ ಮಾಡಿರುವಂಥ ಅಪ್ಲೋಡ್ ಮಾಡಿರೋಂಥ ವಿಡಿಯೋಸಲ್ಲಿ ನಾನು ನಿಮಗೆ ಈಗಾಗಲೇ ಹೇಳಿದ್ದೀನಿ. ಅದಾಗಿ ನಂತರ ಎಕ್ಸಾಮ್ ಪ್ಯಾಟರ್ನ್ ಯಾವ ಥರ ಇರುತ್ತೆ ಅಂತಲೂ ನಾನು ನಿಮಗೆ ಹೇಳಿದ್ದೀನಿ. ಎಕ್ಸಾಮ್ ಪ್ಯಾಟರ್ನ್ ಯಾವ ಥರ ಇರುತ್ತೆ, ಈ ಪಾಲಿಟೆಕ್ನಿಕ್ ಲೆಕ್ಚರರ್ ಪೋಸ್ಟಿನ ನೋಟಿಫಿಕೇಷನು 2 ಪೇಪರ್ ಇರುತ್ತೆ. ಫಸ್ಟ್ ಪೇಪರ್ ಜನರಲ್ ಸ್ಟಡೀಸ್ ಪೇಪರ್, ಸೆಕೆಂಡ್ ಪೇಪರ್ ಟೆಕ್ನಿಕಲ್ ಪೇಪರ್. ಈಚ್ ಪೇಪರ್ ಎಷ್ಟು ಮಾರ್ಕ್ಸ್ಗೆ ಇರುತ್ತೆ? 300 ಮಾರ್ಕ್ಸ್ಗೆ ಇರುತ್ತೆ. 300 ಎಷ್ಟು ನಂಬರ್ ಆಫ್ ಕ್ವಶನ್ಸ್? 100 ಕ್ವಶನ್ಸ್. ಸೊ ಆಗಿದ್ದಾಗ ಒಂದು ಕ್ವಶನ್ ಎಷ್ಟು ಮಾರ್ಕ್ಸ್ ಕ್ಯಾರಿ ಆಗುತ್ತೆ? 3 ಮಾರ್ಕ್ಸ್ ಕ್ಯಾರಿ ಆಗುತ್ತೆ. ಅದಾಗಿ ನಂತರ ನೋಟಿಫಿಕೇಷನ್ಗೆ ನೆಗೆಟಿವ್ ಮಾರ್ಕಿಂಗ್ ಇದೆಯಾ ಇಲ್ಲ ಅಂತ ಕೇಳಿದ್ರೆ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಎಷ್ಟಿರುತ್ತೆ ಅಂದರೆ 1/4 ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಸೊ ಈ ಎಲ್ಲ ಪಾಯಿಂಟ್ಸ್ ನೀವು ಗಮನದಲ್ಲಿ ಇಟ್ಕೊಂಡು ನಿಮ್ಮ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ಕೊಳ್ಬೇಕು. ಅದಾಗಿ ನಂತರ ಪ್ರಿಪರೇಷನ್ ಸ್ಟಾರ್ಟ್ ಮಾಡುವಾಗ ನಿಮಗೆ ಏನು ಯಾವ ಸಿಲೆಬಸ್ ಎಷ್ಟಿರುತ್ತೆ, ಅದಾಗಿ ನಂತರ ಯಾವ ಪೇಪರ್ಗೆ ಏನು ಸಬ್ಜೆಕ್ಟ್ಸ್ ಇರುತ್ತೆ ಅನ್ನೋದ್ರ ಬಗ್ಗೆ ಒಂದು ಐಡಿಯಾ ಇರಲಿ. ಸೊ ಆ ಐಡಿಯಾ ಇತ್ತು ಅಂದರೆ ನಿಮ್ಮ ಟೈಮು ಸೇವ್ ಆಗುತ್ತೆ, ನಿಮ್ಮ ಪ್ರಿಪರೇಷನು ಬೆನಿಫಿಟ್ ಆಗುತ್ತೆ. ಏನಕ್ಕೆ ಸಾಕಷ್ಟು ಜನ ಆಸ್ಪಿರೆಂಟ್ಸು ಸಿಲೆಬಸ್ಸಲ್ಲಿ ಬರೋ ಸಬ್ಜೆಕ್ಟ್ಸೇ ಬೇರೆ ಇರುತ್ತೆ, ಈಗ ನೀವು ಪ್ರಿಪರೇಷನ್ ಮಾಡ್ಕೊಂಡಿರೋ ಸಬ್ಜೆಕ್ಟ್ಸೇ ಬೇರೆ ಇರುತ್ತೆ. ಆ ಒಂದು ಉದ್ದೇಶದಿಂದ ಈ ಒಂದು ವಿಡಿಯೋನ ನಿಮಗೆ ಏನು ಟೈಮ್ ವೇಸ್ಟ್ ಆಗ್ತಿದೆ ಅಲ್ಲ, ಆ ಟೈಮ್ ವೇಸ್ಟ್ ಆಗೋದನ್ನು ನಾನು ತಡೆಯೋದಕ್ಕೆ ಈ ಒಂದು ವಿಡಿಯೋನ ನಾನು ನಿಮಗೆ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಈಗಾಗಲೇ ನಾನು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂಥ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡಿದ್ದೀನಿ. ಎಕ್ಸ್ಪೆಕ್ಟೆಡ್ ಸಬ್ಜೆಕ್ಟ್ಸ್ ಬಗ್ಗೆ, ಸಿಲೆಬಸಲ್ಲಿ ಬರುವಂಥ ಎಕ್ಸ್ಪೆಕ್ಟೆಡ್ ಸಬ್ಜೆಕ್ಟ್ಸ್ ಬಗ್ಗೆ ವೀಡಿಯೋಸ್ನ ನಾನು ಮಾಡಿಬಿಟ್ಟು ನನ್ನ ಚಾನಲ್ ಅಪ್ಲೋಡ್ ಮಾಡಿರ್ತೀನಿ. ಸೊ ಆ ವೀಡಿಯೋಸ್ನ ವ್ಯೂ ಮಾಡದೇ ಇದ್ದರೆ ವ್ಯೂ ಮಾಡಿ. ನಾನು ಯಾವ್ಯಾವ ಡಿಪಾರ್ಟ್ಮೆಂಟ್ಗೆ ಅಪ್ಲೋಡ್ ಮಾಡಿದ್ದೀನಿ ಅಂತಂದರೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇರ್ಬೋದು, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಇರ್ಬೋದು, ಆಟೋಮೊಬೈಲ್ ಇಂಜಿನಿಯರಿಂಗ್ ಇರ್ಬೋದು, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಇರ್ಬೋದು, ಸಿವಿಲ್ ಇಂಜಿನಿಯರಿಂಗ್ ಇರ್ಬೋದು. ಸಿ 5 ಬ್ರಾಂಚಿನ ಎಕ್ಸ್ಪೆಕ್ಟೆಡ್ ಸಬ್ಜೆಕ್ಟ್ಸಿನ ವೀಡಿಯೋಸು ನನ್ನ ಚಾನಲಲ್ಲಿ ಅವೈಲೇಬಲ್ ಇದೆ. ಆ ವೀಡಿಯೋಸ್ನ ವ್ಯೂ ಮಾಡಿದ ನಂತರ ಒಂದು ನಿಮ್ಗೆ ಬೇಸಿಕ್ ಐಡಿಯಾ ಬರುತ್ತೆ. ಅಫಿಷಿಯಲಾಗಿ ಬರುವಂಥ ಸಿಲೆಬಸ್ ಕಾಪಿಯಲ್ಲಿ ಯಾವ ಸಬ್ಜೆಕ್ಟ್ಸ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತೇಳಿ. ಸೊ ಆ ಸಬ್ಜೆಕ್ಟ್ಸ್ನ ನೀವು ಈಗಲಿಂದನೇ ಪ್ರಿಪ್ರೇಷನ್ ಮಾಡಿಕೊಂಡ್ರೆ ನಾಳೆ ಬರುವಂಥ ಅಫಿಷಿಯಲ್ ಸಿಲೆಬಸ್ ಬರೋಕ್ಕಿಂತ ಮುಂಚೆ ನಿಮ್ಮ ಪ್ರಿಪ್ರೇಷನ್ ಆಲ್ಮೋಸ್ಟ್ 50% ಕಂಪ್ಲೀಟ್ ಆದಂಗೆ ಆಗಿರುತ್ತೆ. ಸೊ ಇನ್ನೂ 50% ಅಥವಾ 50 to 70% ನನ್ನ ಕಡೆಯಿಂದ ನೋಡಿದಾಗ ಈ ಸಬ್ಜೆಕ್ಟ್ಸು ನಿಮಗೆ ಆಲ್ಮೋಸ್ಟ್ 70 to 80% ಕವರ್ ಆಗಿರುತ್ತೆ ಅಫಿಷಿಯಲ್ ಸಿಲೆಬಸ್ಸಲ್ಲಿ. ಸೊ ನಿಮ್ಮದು 70 to 80% ಪ್ರಿಪ್ರೇಷನ್ ಆಗಿದೆ ಅಂದರೆ ಇನ್ನು 20% ಬಾಕಿ ಇರುತ್ತೆ ಅಷ್ಟೇ. ಸೊ ಅಫಿಷಿಯಲ್ ಸಿಲೆಬಸ್ ಕಾಪಿ ಬಂದಾಗ ಇನ್ನು ಕವರ್ ಅಪ್ ಆಗದೇ ಇರೋ ಸಬ್ಜೆಕ್ಟ್ಸ್ನ ನೀವು ಈಸಿಯಾಗಿ ಆಗ ಕವರ್ ಅಪ್ ಮಾಡ್ಕೊಳ್ಬೋದು. ಏನಕ್ಕಂದರೆ ಇವತ್ತಿನ ದಿನದಿಂದ ನೀವು ನೋಡಿಕೊಂಡ್ರೆ ಆಲ್ಮೋಸ್ಟ್ 3 to 6 months ಒಳಗಡೆ ಈ ನೋಟಿಫಿಕೇಷನ್ ರಿಲೀಸ್ ಆಗುತ್ತೆ. ಸೊ 3 to 6 months ಒಳಗಡೆ ನೀವು ಈ 60 to 70% ಅಥವಾ 80% ಸಿಲೆಬಸ್ನ ಕಂಪ್ಲೀಟ್ ಮಾಡಿದ್ರೆ ಅಂದರೆ ನೋಟಿಫಿಕೇಷನ್ ಬಂದಿದ್ದ ನಂತರ ನಿಮ್ಗೆ ಆಲ್ಮೋಸ್ಟ್ 3 to 5 months ಮ್ಯಾಕ್ಸಿಮಮ್ ಟೈಮ್ ಇರುತ್ತೆ. ಸೊ ಆ ಒಂದು ಟೈಮ್ ಪೀರಿಯಡಲ್ಲಿ ಜನರಲ್ ಸ್ಟಡೀಸ್ ಪೇಪರ್ನೂ ಪ್ರಿಪೇರ್ ಆಗಬೇಕು ಹಾಗೂ ಈ ಸ್ಪೆಸಿಫಿಕ್ ಪೇಪರ್ನೂ ಪ್ರಿಪೇರ್ ಆಗಬೇಕು. ಆ 20%ನ ನೀವು ಈಸಿಯಾಗಿ ಆ ಒಂದು 3 to 5 months ಒಳಗಡೆ ಈಸಿಯಾಗಿ ಕವರ್ ಅಪ್ ಮಾಡ್ಕೊಳ್ಬೋದು. ಆ ಒಂದು ಉದ್ದೇಶದಿಂದನೇ ಅರ್ಲಿಯರಾಗಿ ನಿಮ್ಮ ಪ್ರಿಪರೇಷನ್ ಸ್ಟಾರ್ಟ್ ಆಗಬೇಕು, ಅದಕ್ಕೆ ಹೆಲ್ಪ್ಫುಲ್ ಆಗಬೇಕು ಅಂತೇಳಿ ಈ ಒಂದು ಇನ್ಫಾರ್ಮೇಟಿವ್ ವಿಡಿಯೋನ ನಾನು ನಿಮಗಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ನಾನು ಈಗಾಗಲೇ ಹೇಳಿದಂತೆ ಬೇರೆ ಬೇರೆ ಬ್ರಾಂಚಸ್ಗೆ ಎಷ್ಟೆಷ್ಟು ವೇಕೆನ್ಸೀಸ್ ಇದೆ ಅಂತ ನಾನು ಹೇಳಿದ್ದೀನಿ. ಸೊ ಸಿಮಿಲರಾಗಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಬ್ರಾಂಚ್ಗೂ ಎಷ್ಟು ವೇಕೆನ್ಸೀಸ್ ಇದೆ ಅಂತ ನೋಡಿದ್ರೆ ನೋಡಿ 200+ ವೇಕೆನ್ಸೀಸ್ ಬರುತ್ತೆ. 205 ವೇಕೆನ್ಸೀಸ್ ಅಂತ ನನಗೆ ಬಂದಿರೋ ಇನ್ಫಾರ್ಮೇಷನು. ಬಟ್ 200+ ವೇಕೆನ್ಸೀಸ್ ಬರುವ ಸಾಧ್ಯತೆಗಳು ಭಾಳ ಇದೆ. ಇದು ಡಿಪ್ಲೊಮಾ ಕಾಲೇಜ್ ಲೆಕ್ಚರರಿನ ನೋಟಿಫಿಕೇಷನ್. ಇಂಜಿನಿಯರಿಂಗ್ ಕಾಲೇಜಿನ ಲೆಕ್ಚರರಿನ ನೋಟಿಫಿಕೇಷನು ಸಪ್ರೇಟ್ ಆಗಿರುತ್ತೆ. ಅದು 100+ ವೇಕೆನ್ಸೀಸ್ ಇದೆ. ನಾನು ಅದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಕವರ್ ಅಪ್ ಮಾಡ್ತಾ ಇಲ್ಲ, ಅದನ್ನು ಸಪ್ರೇಟಾಗಿ ವಿಡಿಯೋ ಮಾಡಿಬಿಟ್ಟು ನಿಮ್ಗೆ ಅಪ್ಲೋಡ್ ಮಾಡ್ತೀನಿ. ಬಟ್ ಈಗ ನಾನು ಪ್ರೆಸೆಂಟ್ ಮಾಡ್ತಿರೋಂಥ ವಿಡಿಯೋ ಪಾಲಿಟೆಕ್ನಿಕ್ ಲೆಕ್ಚರರ್ ಪೋಸ್ಟಿನ ನೋಟಿಫಿಕೇಷನ್. ಏನಕ್ಕೆ ಈ ನೋಟಿಫಿಕೇಷನ್ ಮೇಲೆ ನಾನು ಸ್ಟ್ರೆಸ್ ಆಗಿ ಮಾಡಿಬಿಟ್ಟು ನಿಮಗೆ ಹೇಳ್ತಾ ಇದ್ದೀನಿ ಅಂದರೆ ಈ ನೋಟಿಫಿಕೇಷನ್ಗೆ ಎಲಿಜಿಬಿಲಿಟಿ BE ಅಥವಾ MTechನ ಕಂಪ್ಲೀಟ್ ಮೆನ್ಷನ್ ಮಾಡಿರ್ತಾರೆ. BE ಅಥವಾ MTech. BE ಕಂಪ್ಲೀಟ್ ಆಗಿದ್ದರೂ ಯು ಆರ್ ಎಲಿಜಿಬಲ್. BEನಲ್ಲಿ ನೀವು 60% ತೊಗೊಂಡಿದ್ರೆ ಅಂದರೆ ಈ ನೋಟಿಫಿಕೇಷನ್ ನೀವು ಎಲಿಜಿಬಲ್ ಆಗಿರ್ತೀರ. ಅದಾಗಿ ನಂತರ MTech ಆಗಿದೆ ಸರ್, ನಂದು BEನೂ ಕಂಪ್ಲೀಟ್ ಆಗಿದೆ, MTechೂ ಕಂಪ್ಲೀಟ್ ಆಗಿದೆ. ಬಟ್ BEಯಲ್ಲಿ ಸೆಕೆಂಡ್ ಕ್ಲಾಸ್ ಇದೆ, MTechಲ್ಲಿ ಫಸ್ಟ್ ಕ್ಲಾಸ್ ಇದೆ, ನಾನು ಎಲಿಜಿಬಲ್ ಅಂತ ಕೇಳಿದ್ರೆ ನೀವು ಎಲಿಜಿಬಲ್ ಆಗಿರ್ತೀರ. ಏನಕ್ಕಂದರೆ BE ಅಥವಾ MTech ಇವೆರಡರಲ್ಲಿ ಯಾವುದಾದ್ರೂ ಒಂದರಲ್ಲಿ ನಿಮ್ಮದು ಫಸ್ಟ್ ಕ್ಲಾಸ್ ಇದ್ದರೆ ಸಾಕು ಈ ನೋಟಿಫಿಕೇಷನ್ಗೆ ಎಲಿಜಿಬಲ್ ಆಗೋದಕ್ಕೆ. ಆ ಒಂದು ಉದ್ದೇಶದಿಂದ ಈ ನೋಟಿಫಿಕೇಷನ್ಗೆ ಸಾಕಷ್ಟು ಜನ ಆಸ್ಪಿರೆಂಟ್ಸ್ ಪಾರ್ಟಿಸಿಪೇಟ್ ಮಾಡುವ ಸಾಧ್ಯತೆಗಳಿದೆ. ಸೊ ಹಾಗಾಗಿ ಈಗಲಿಂದನೇ ನೀವು ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಅಂದರೆ ನಾಳೆಗೆ ನೀವು ಕಂಪ್ಲೀಟಾಗಿ ಪ್ರಿಪೇರ್ ಆಗಿರ್ತೀರ. ಸೊ ಈ ಎಕ್ಸಾಮಿನೇಷನ್ ಕ್ರ್ಯಾಕ್ ಮಾಡೋದಕ್ಕೆ ನಿಮಗೆ ಈಸಿಯಾಗಿ ಚಾನ್ಸ್ ಸಿಗುತ್ತೆ. ಸೊ KPSC ಅವರು ಪ್ರೀವಿಯಸ್ ಆಗಿ ಮೆನ್ಷನ್ ಮಾಡಿರುವಂಥ ಪ್ಯಾಟರ್ನ್ ಪ್ರಕಾರ ನೋಡಿಕೊಂಡ್ರೆ ಇದು ಗ್ರೂಪ್ ಬಿ ಅಂಡರಲ್ಲಿ ಬರುವ ಕಾರಣದಿಂದ ಹಾಗೂ ACT ಸ್ಕೇಲ್ಸಿನೂ ಇರುತ್ತೆ. ಆಲ್ಮೋಸ್ಟ್ ನಿಮಗೆ 87,000 ಸಮಥಿಂಗ್ ಸ್ಯಾಲರಿ ಇದೆ. ಬೇಸಿಕ್ ಸ್ಯಾಲರಿ 83 to 87,000. ಅದ್ರ ಬಗ್ಗೆಯೂ ನಾನು ಮುಂದಿನ ದಿನಗಳಲ್ಲಿ ಅದರ ಬಗ್ಗೆಯೂ ಸಂಬಂಧಪಟ್ಟಂಥ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಸ್ಯಾಲರಿ ಬಗ್ಗೆ. ಈಗ ಪ್ಯಾಟರ್ನ್ ಬಗ್ಗೆ ನೋಡ್ಕೊಳ್ಳೋದಾದರೆ KPSC ಅವರು ರೀಸೆಂಟಾಗಿ ಇಶ್ಯೂ ಮಾಡಿರೋ ಪ್ರಕಾರ ಗ್ರೂಪ್ ಬಿ ಪ್ಯಾಟರ್ನ್ಗೆ ಹೇಗಿರುತ್ತೆ,
2 ಪೇಪರ್ ಇರುತ್ತೆ, ಪೇಪರ್ 1 ಪೇಪರ್ 2. ಪೇಪರ್ 1 ಹ್ಯುಮ್ಯಾನಿಟೀಸ್, ಪೇಪರ್ 2 ಜನರಲ್ ಪೇಪರ್. ಹ್ಯುಮ್ಯಾನಿಟೀಸ್ ಅಂದರೆ ಹಿಸ್ಟ್ರಿ, ಜಾಗ್ರಫಿ, ಜನರಲ್ ಸ್ಟಡೀಸ್ ಪೇಪರ್ ಇರುತ್ತೆ. ಪೇಪರ್ 2 ಬಂದು ಟೆಕ್ನಿಕಲ್ ಪೇಪರ್. ಸೊ 300 ಮಾರ್ಕ್ಸ್ ಈಚ್ ಪೇಪರ್ ಆಗಿರುತ್ತೆ, 100 ಕ್ವಶನ್ಸ್, 1/3 ನೆಗೆಟಿವ್, ಈಚ್ ಕ್ವಶನ್ ಕ್ಯಾರೀಸ್ 3 ಮಾರ್ಕ್ಸ್. ಸೊ ಇದು ನಿಮಗೆ ಬೇಸಿಕ್ಕಾಗಿ ಐಡಿಯಾ ಇರಬೇಕು. ಅದಾದ ನಂತರ ಸಿಲೆಬಸ್ ಬಗ್ಗೆ ಬಂದಾಗ ಈ ವಿಡಿಯೋದಲ್ಲಿ ನೋಡೋಣ ಸಿಲೆಬಸ್ಸು ಮೆಕ್ಯಾನಿಕಲ್ ಅವ್ರಿಗೆ ಏನೇನು ಸಿಲೆಬಸ್ ಇದೆ ಅಂತೇಳಿ. ಹಾಗೂ ನಿಮಗೆ ವೇಕೆನ್ಸೀಸ್ ಹೇಳಿದಂತೆ 200 ವೇಕೆನ್ಸೀಸ್ ಇರುತ್ತೆ. ಸೊ ಪ್ರಿಪರೇಷನ್ ಚೆನ್ನಾಗಿ ಮಾಡಿಕೊಂಡ್ರೆ ನಿಮಗೆ ಈಸಿಯಾಗಿ ಕ್ರ್ಯಾಕ್ ಮಾಡ್ಕೊಳ್ಬೋದು. 200+ ವೇಕೆನ್ಸೀಸ್ ಅಂತ ಏನು ಹೇಳ್ತಾ ಇದ್ದೀನಿ, ಇದು HK NHK, ಇದು ಒಂದು ಗಮನದಲ್ಲಿರಲಿ. ಈಗ ನಾವು ಅಫಿಷಿಯಲ್ ಆಗಿ ಸಿಲೆಬಸ್ ಕಡೆ ನೋಡುತ್ತಾ ಹೋಗೋಣ. ಸೊ ಸಿಲೆಬಸ್ ನೋಡಿ, ಇದು ಎಕ್ಸ್ಪೆಕ್ಟೆಡ್ ಸಬ್ಜೆಕ್ಟ್ಸ್ ಬರುವಂಥ ಸಿಲೆಬಸ್. ಸೊ ನೋಡಿ, ಇಲ್ಲಿ ಮೆನ್ಷನ್ ಆಗಿರುವ ಸಬ್ಜೆಕ್ಟ್ಸು ನನ್ನ ಪ್ರಕಾರ 100ಗೆ 99% ಈ ಸಬ್ಜೆಕ್ಟ್ಸ್ ಮೆನ್ಷನ್ ಆಗೇ ಆಗಿರುತ್ತೆ ಸಿಲೆಬಸ್ಸಲ್ಲಿ. 100ಗೆ 99% ಮಿಸ್ ಆಗೋ ಸಾಧ್ಯತೆಯೇ ಇಲ್ಲ. ಯಾಕಂದರೆ ಇವೆಲ್ಲ ಕೋರ್ ಸಬ್ಜೆಕ್ಟ್ಸ್ ಫಾರ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಗಿರುತ್ತೆ. ನಾನು ನಿಮಗೆ ಈಗಾಗಲೇ ಪ್ರೀವಿಯಸ್ ಡಿಪಾರ್ಟ್ಮೆಂಟ್ ಎಂದು ಹೇಳಿದಂತೆ ಎಲ್ಲ ಬ್ರಾಂಚ್ದು ಅವ್ರದ್ದೇ ಆದ ಓನ್ ಕೋರ್ ಸಬ್ಜೆಕ್ಟ್ಸ್ ಇರುತ್ತೆ 3rd ಸೆಮಿಸ್ಟ್ರಿಂದ 8th ಸೆಮಿಸ್ಟರ್ ಒಳಗಡೆ. ಸೊ ಆ ಕೋರ್ ಸಬ್ಜೆಕ್ಟ್ಸ್ ಮೇಲೆ ನೀವು ಫೋಕಸ್ ಮಾಡಿದ್ರಂದರೆ ಸಿಲೆಬಸ್ಸಲ್ಲಿ ಆ ಸಬ್ಜೆಕ್ಟ್ಸ್ನ ನೀವು 100% ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಹಾಗಾಗಿ ಕೋರ್ ಸಬ್ಜೆಕ್ಟ್ಸ್ನ ಇವಾಗಲಿಂದನೇ ಪ್ರಿಪರೇಷನ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಸೊ ಮೊದಲನೇದಾಗಿ ಮೆಕ್ಯಾನಿಕಲ್ ಇಂಜಿನಿಯರಿಂಗಲ್ಲಿ ಮೊದಲೇ ಸಬ್ಜೆಕ್ಟ್ ನೋಡ್ಕೊಳ್ಳೋದಾದರೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಸೈನ್ಸ್, ನಾವು ಇದನ್ನು MES ಅಂತ ಕರಿತೀವಿ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಸೈನ್ಸ್. ಸೊ ಈ ಒಂದು ಸಬ್ಜೆಕ್ಟ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ನಮ್ಮ ಅಫಿಷಿಯಲ್ ಸಿಲೆಬಸ್ ಕಾಪಿಯಲ್ಲಿ. ಅದಾದ ನೋಡಿ, ಇಂಜಿನಿಯರಿಂಗ್ ಮೆಕ್ಯಾನಿಕ್ಸ್ ಆ್ಯಂಡ್ ಸಾಮ್ ಅಂದ್ರೇನು, ಸ್ಟ್ರೆಂತ್ ಆಫ್ ಮೆಟೀರಿಯಲ್ಸ್ ಅಂತ ಕರಿತೀವಿ. ಸೊ ಇಂಜಿನಿಯರಿಂಗ್ ಮೆಕ್ಯಾನಿಕ್ಸ್ ಆ್ಯಂಡ್ ಸಾಮ್ ಈ ಸಬ್ಜೆಕ್ಟು ನಿಮಗೆ 100% ಇರುತ್ತೆ. 99% ಅಲ್ಲ, 100% ಈ ಸಬ್ಜೆಕ್ಟ್ ಮೆನ್ಷನ್ ಆಗಿರುತ್ತೆ. ಸೊ ಆ ಒಂದು ಕಾರಣದಿಂದ ಈ ಸಬ್ಜೆಕ್ಟ್ಸ್ ನಿಮಗೆ ಸಿಲೆಬಸ್ ಪಾಯಿಂಟ್ ಆಫ್ ಇಂದ ಇಂಪಾರ್ಟೆಂಟ್ ಆಗಿರುತ್ತೆ. ಸಾಕಷ್ಟು ಪ್ರಶ್ನೆಗಳು ಕೂಡ ಈ ಸಬ್ಜೆಕ್ಟಿಂದ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. 3ನೇ ಸಬ್ಜೆಕ್ಟ್ ನೋಡಿ, ಇಂಜಿನಿಯರಿಂಗ್ ಡ್ರಾಯಿಂಗು ಬೇಸಿಕ್ ಸಬ್ಜೆಕ್ಟ್ ಫಾರ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಗಿರೋ ಕಾರಣದಿಂದ ಈ ಸಬ್ಜೆಕ್ಟ್ ಮೇಲೂ ಬೇಸಿಕ್ ಟಾಪಿಕ್ಸ್ನ ಮೆನ್ಷನ್ ಮಾಡಿರ್ತಾರೆ. ಸೊ ಈ ಸಬ್ಜೆಕ್ಟ್ ಮೇಲೆ ನಿಮಗೆ 2 to 3 ಕ್ವಶನ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಹಾಗಾಗಿ ಈ ಸಬ್ಜೆಕ್ಟ್ ಕೂಡ ನಿಮಗೆ ಸಿಲೆಬಸಲ್ಲಿ ಮೆನ್ಷನ್ ಮಾಡಿರ್ತಾರೆ. 99% ಇರುತ್ತೆ ಈ ಸಬ್ಜೆಕ್ಟು. ಹಾಗಾಗಿ ಈ ಸಬ್ಜೆಕ್ಟ್ನ ನೀವು ಪ್ರಿಪೇರ್ ಆಗಬೇಕಾಗುತ್ತೆ. ನೆಕ್ಸ್ಟು ಥರ್ಮೋಡೈನಮಿಕ್ಸ್ ನೋಡಿ. ಥರ್ಮೋಡೈನಮಿಕ್ಸ್ ಅಂದರೆ ಬರೀ ಥರ್ಮೋಡೈನಮಿಕ್ಸ್ ಅಂತ ಮೆನ್ಷನ್ ಮಾಡಿದ್ರಲ್ಲ ಸರ್, ಏನೇನು ಬರುತ್ತೆ ಇದರಲ್ಲಿ ಅಂತಂದರೆ, ನೀವು ಇಂಜಿನಿಯರಿಂಗಲ್ಲಿ ಓದಿದಂತೆ 3rd ಸೆಮಿಸ್ಟರ್ ಹಾಗೂ 4th ಸೆಮಿಸ್ಟ್ರಲ್ಲಿ ಓದಿರ್ತೀರ ATD ಮತ್ತು BTD ಅಂದರೆ ಬೇಸಿಕ್ ಥರ್ಮೋಡೈನಮಿಕ್ಸ್, ATD ಅಂದರೆ ಅಪ್ಲೈಡ್ ಥರ್ಮೋಡೈನಮಿಕ್ಸ್. ಈ ಸಬ್ಜೆಕ್ಟ್ಸ್ನ ನೀವು ಥರ್ಮೋಡೈನಮಿಕ್ಸ್ ಕೆಳಗಡೆ ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನೋದಕ್ಕಿಂತ 100% ಮೆನ್ಷನ್ ಆಗೇ ಇರುತ್ತೆ ಏನೇನು BTD ಮತ್ತು ATD. ಸೊ ಹಾಗಾಗಿ ಥರ್ಮೋಡೈನಮಿಕ್ಸ್ ಇಸ್ ಎ ಕೋರ್ ಸಬ್ಜೆಕ್ಟ್ ಫಾರ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಆಗಿರುತ್ತೆ. ಸಾಕಷ್ಟು ಕ್ವಶನ್ಸ್ ಅಥವಾ ಮಾರ್ಕ್ಸ್ ಇಲ್ಲಿ ಈ ಸಬ್ಜೆಕ್ಟಿಂದ ಕವರ್ ಅಪ್ ಆಗುತ್ತೆ. ಸೊ ಈ ಸಬ್ಜೆಕ್ಟು ವೆರಿ ಇಂಪಾರ್ಟೆಂಟ್. ಹಾಗೂ ಇದೂ ಬೇಸಿಕ್ ಸಬ್ಜೆಕ್ಟು, ಇವೆರಡು ಫೌಂಡೇಶನಲ್ ಸಬ್ಜೆಕ್ಟ್ಸ್ ಆಗಿರುತ್ತೆ. ಸೊ ಆ 4 ಸಬ್ಜೆಕ್ಟು ಇಂಪಾರ್ಟೆಂಟ್ ಅಂತ ಆಯಿತು. ನೆಕ್ಸ್ಟ್ ನೋಡಿ, ಫ್ಲೂಯಿಡ್ ಮೆಕ್ಯಾನಿಕ್ಸ್ ಆ್ಯಂಡ್ ಮಷಿನರಿ. ಸೊ ನೀವು ಇಂಜಿನಿಯರಿಂಗ್ ಒಳಗಡೆ ಫ್ಲೂಯಿಡ್ ಮೆಕ್ಯಾನಿಕ್ಸ್ ಆ್ಯಂಡ್ ಮಷಿನರಿ ಓದಿರ್ತೀರಾ. ಸೊ ಪೈಪ್ಸ್ ಬಗ್ಗೆ, ಲಾಸಸ್ ಬಗ್ಗೆ ಹಾಗೂ ಚಾನಲ್ಸ್ ಬಗ್ಗೆ ಓದಿರ್ತೀರಾ. ಅದಾದ ನಂತರ ಚೇಸಿಸ್ ಇಕ್ವೇಷನ್, ಡರ್ಕಿಸ್ ಇಕ್ವೇಷನ್ಸ್ ಇರ್ಬೋದು, ಹಾಗೂ ನಿಮಗೆ ಬರ್ನಾಲಿ ಇಕ್ವೇಷನ್ ಇರ್ಬೋದು, ವೆಂಚುರಿಮೀಟರ್ ಇರ್ಬೋದು, ಅಥವಾ ಕಂಟಿನ್ಯೂಟಿ ಇಕ್ವೇಷನ್ ಇರ್ಬೋದು. ಸಾಕಷ್ಟು ಟಾಪಿಕ್ಸು ಈ ಫ್ಲೂಯಿಡ್ ಮೆಕ್ಯಾನಿಕ್ಸಲ್ಲಿ ಇದ್ದಾವೆ. ಸೊ ಹಾಗಾಗಿ ಫ್ಲೂಯಿಡ್ ಮೆಕ್ಯಾನಿಕ್ಸ್ ಮತ್ತು ಮಷಿನರಿ ಅಂದರೆ ಟರ್ಬೋ ಮಷಿನ್ಸ್, ನಾಸಲ್ಸ್ ಇರ್ಬೋದು, ಟರ್ಬೋ ಮಷಿನ್ಸ್ ಇರ್ಬೋದು. ಸೊ ಅವುಗಳ ಮೇಲೆ ಕೂಡ ನಿಮಗೆ ಕೇಳ್ತಾರೆ. ಸೊ ಹಾಗಾಗಿ ಇವುಗಳನ್ನ ಚೆನ್ನಾಗಿ ತಿಳ್ಕೊಳ್ಳಿ. ಸೊ ಫ್ಲೂಯಿಡ್ ಮೆಕ್ಯಾನಿಕ್ಸು ಮೇಜರ್ ಸಬ್ಜೆಕ್ಟ್ ಆ್ಯಂಡ್ ಕೋರ್ ಸಬ್ಜೆಕ್ಟ್. ಸೊ ನಾನು ಇಲ್ಲಿ ನಿಮ್ಗೆ ಹೇಳೋದಾದರೆ ಇದನ್ನು ನಮಗೆ ಕೋರ್ ಸಬ್ಜೆಕ್ಟ್ ಆಗುತ್ತೆ, ಇದನ್ನು ನಮಗೆ ಕೋರ್ ಸಬ್ಜೆಕ್ಟ್ ಆಗುತ್ತೆ, ಇದನ್ನು ಕೋರ್ ಸಬ್ಜೆಕ್ಟ್ ಆಗುತ್ತೆ. ನೀವು ಈ ಸಬ್ಜೆಕ್ಟ್ಸ್ನ ಪ್ರಿಪೇರ್ ಆಗಲೇಬೇಕು. ಮೇಜರ್ ನಂಬರ್ ಆಫ್ ಕ್ವಶನ್ಸ್ ವಿಲ್ ಬಿ ಆಸ್ಕ್ಡ್ ಫ್ರಮ್ ದೀಸ್ 4 ಸಬ್ಜೆಕ್ಟ್ಸ್ ಅಥವಾ ಈ 3 ಸಬ್ಜೆಕ್ಟ್ಸ್. ಇವುಗಳು ಏನಕ್ಕಂದರೆ ಕೋರ್ ಸಬ್ಜೆಕ್ಟ್ಸ್ ಆಗಿರುತ್ತೆ ಮೆಕ್ಯಾನಿಕಲ್ ಇಂಜಿನಿಯರಿಂಗಿಗೆ. ನೆಕ್ಸ್ಟ್ ನೋಡಿ, ಪವರ್ ಪ್ಲಾಂಟ್ ಇಂಜಿನಿಯರಿಂಗ್, IC ಇಂಜನ್ಸ್, ಟರ್ಬೋ ಮಷಿನರಿ, RAC ಅಂದರೆ ರೆಫ್ರಿಜರೇಷನ್ ಏರ್ ಕಂಡೀಷನಿಂಗ್, ಹಾಗೂ ಹೀಟ್ ಆ್ಯಂಡ್ ಮಾಸ್ ಟ್ರಾನ್ಸ್ಫರ್. ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ಸ್ ಫಾರ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಸ್ಪಿರೆಂಟ್ಸ್. ಅದರಲ್ಲೂ BE ಮೇಲಂತೂ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ಸ್. ಸೊ ಥರ್ಮೋಡೈನಮಿಕ್ಸಲ್ಲಿ ಕಂಟಿನ್ಯೂಟಿ ಸಬ್ಜೆಕ್ಟ್ಸ್, ಇದು ಥರ್ಮೋಡೈನಮಿಕ್ಸಿನ ಕಂಟಿನ್ಯೂಟಿ ಸಬ್ಜೆಕ್ಟ್ಸ್ ಆಗಿರುತ್ತೆ. ಸೊ ನೀವು ಥರ್ಮೋಡೈನಮಿಕ್ಸು BTD, ATD ಹಾಗೂ PPE ಮತ್ತು IC ಇಂಜನ್ಸ್, ಟರ್ಬೋ ಮಷಿನರಿ, RAC, HMT. ಸೊ ಈ ಸಬ್ಜೆಕ್ಟ್ಗಳನ್ನ ನೀವು ಪ್ರಿಪೇರ್ ಆಗಲೇಬೇಕು. ಏನಿಲ್ಲ ಅಂದರೂ ಮಿನಿಮಮ್ 10 to 15 ಕ್ವಶನ್ಸ್ ಕಂಪಲ್ಸರಿ ಕೇಳ್ತಾರೆ. ಮಿನಿಮಮ್ ಕ್ವಶನ್ಸ್, ಅದು ಮ್ಯಾಕ್ಸಿಮಮ್ 20ವರೆಗೂ ರೆಸಿಪ್ರೊಕೇಟ್ ಆಗ್ಬೋದು. ಸೊ ಹಾಗಾಗಿ ಈ ಸಬ್ಜೆಕ್ಟ್ಸ್ ನೀವು ಕಂಪಲ್ಸರಿ ಪ್ರಿಪೇರ್ ಆಗಲೇಬೇಕು. ನೆಕ್ಸ್ಟ್ ನೋಡಿ, ಥಿಯರಿ ಆಫ್ ಮಷಿನ್ಸ್, ಟಾಮ್ ಅಂತ ಹೇಳ್ತೀವಿ. ಸೊ ಥಿಯರಿ ಆಫ್ ಮಷಿನ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ನಿಮ್ಗೆ ಗೊತ್ತಿರಬೇಕು. ಲಿಂಕು, ಚೈನು, ಪೇರು ಹಾಗೂ ಮೆಕ್ಯಾನಿಸಮ್ಸ್ ಇದ್ದಾವೆ. 4 ಬಾರ್ ಮತ್ತು ಡಬಲ್ ಸ್ಲೈಡರ್, ಸಿಂಗಲ್ ಸ್ಲೈಡರ್ ಕ್ರಾಂಕ್ ಚೈನ್ ಮೆಕ್ಯಾನಿಸಮ್ಸ್. ಹಾಗೂ ನಿಮಗೆ ಬ್ಯಾಲೆನ್ಸಿಂಗ್ ರೋಟೇಟಿಂಗ್ ಮಾಸ್ಟರ್ಸ್ ಆಗಿರ್ಬೋದು, ರೆಸಿಪ್ರೇಟಿಂಗ್ ಮಾಸ್ಟರ್ಸ್ ಆಗಿರ್ಬೋದು, ಅಥವಾ ಕ್ಯಾಮ್ಸ್ ಆಗಿರ್ಬೋದು, ಅಥವಾ ಬೆಲ್ಟ್ ಡ್ರೈವ್ಸ್, ಪವರ್ ಟ್ರಾನ್ಸ್ಮಿಷನ್ ಬಗ್ಗೆ ಆಗಿರ್ಬೋದು, ಸೊ ಫ್ರಿಕ್ಷನ್ ಬಗ್ಗೆ ಆಗಿರ್ಬೋದು. ಈ ಎಲ್ಲ ಕಾನ್ಸೆಪ್ಟ್ಸು ಥಿಯರಿ ಆಫ್ ಮಷಿನ್ಸಲ್ಲಿ ಕವರ್ ಅಪ್ ಆಗಿರುತ್ತೆ. ಸೊ ಥಿಯರಿ ಆಫ್ ಮಷಿನ್ಸ್ ನೀವು ಪ್ರಿಪೇರ್ ಆಗಲೇಬೇಕು. ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ಸ್. ಇಲ್ಲಿ ನೀವು ಈ ಸಬ್ಜೆಕ್ಟಿಂದ 7 to 9 ಕ್ವಶನ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಮಿನಿಮಮ್ 7 ಕ್ವಶನ್ಸ್ ಬಂದಿರುತ್ತೆ. ನೆಕ್ಸ್ಟ್ ನೋಡಿ, DME, ಡಿಸೈನ್ ಆಫ್ ಮಷಿನ್ ಎಲಿಮೆಂಟ್. ಇಂಜಿನಿಯರಿಂಗಲ್ಲಿ ನೋಡ್ಕೊಳ್ಳೋದಾದರೆ DME 1, DME 2 ಅಂತ ಓದಿರ್ತೀವಿ. ಸೊ ಈ ಸಬ್ಜೆಕ್ಟ್ಸ್ ನಿಮಗೆ ಸಿಲೆಬಸ್ ಪಾಯಿಂಟ್ ಆಫ್ ಇಂದ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್. ಡಿಸೈನ್ ಆಫ್ ಮಷಿನ್ ಎಲಿಮೆಂಟು ಸಾಕಷ್ಟು ಟಾಪಿಕ್ಸ್ನ ಕವರ್ ಅಪ್ ಮಾಡುತ್ತೆ. ಹಾಗಾಗಿ ಈ ಟಾಪಿಕ್ಸ್ನ ನೀವು ಪ್ರಿಪೇರ್ ಆಗಬೇಕು.
ಸೊ ಡಿ ಮೇಲೆ ನೀವು ಸಾಕಷ್ಟು ಕಾಂಪೊನೆಂಟ್ಸ್ನ ಡಿಸೈನ್ ಮಾಡ್ತೀವಿ. ಸೊ ಆ ಕಾಂಪೊನೆಂಟ್ಸಲ್ಲಿ ನೀವು ಕ್ರ್ಯಾಂಕ್ ಶಾಫ್ಟ್ ಆಗಿರ್ಬೋದು, ಕ್ರ್ಯಾಂಕ್ ಇಂಜನ್ ಇರ್ಬೋದು, ಅಥವಾ ನಟ್ ಬೋಲ್ಟ್ ಇರ್ಬೋದು, ಅಥವಾ ಕ್ಯಾಮ್ ಶಾಫ್ಟ್ ಇರ್ಬೋದು, ಸಾಕಷ್ಟು ಕಾಂಪೊನೆಂಟ್ಸ್ನ ಡಿಸೈನ್ ಮಾಡಿರ್ತಾರೆ ಇಂಜಿನಿಯರಿಂಗಲ್ಲಿ. ಸೊ ಆ ಒಂದು ಕಾಂಪೊನೆಂಟ್ಸ್ ಮೇಲೆ ನಿಮ್ಗೆ ಕೇಳ್ಬೋದು. ಲೈಕ್ ಕಪ್ಲಿಂಗ್ ಮೇಲೂ ಕೇಳ್ತಾನೆ ಸಾಕಷ್ಟು ಪ್ರಶ್ನೆಗಳನ್ನ, ನಟ್ ಬೋಲ್ಟ್ ಮೇಲೂ ಕೇಳ್ತಾನೆ, ಪಿನ್ ಮೇಲೆ ಕೇಳಿರ್ತಾರೆ, ನಕಲ್ ಪಿನ್ ಮೇಲೆ. ಸೊ ನೋಡಿ, ನಿಮಗೆ ಸಿಲೆಬಸಲ್ಲಿ ನೀವೇನು ಆ ಟೈಮಲ್ಲಿ ನೀವು ಓದೋ ಟೈಮಲ್ಲಿ ಓದಿರ್ತೀರ ಆ ಒಂದು ಟಾಪಿಕ್ಸ್ ಮೇಲೆ ಫೋಕಸ್ ಮಾಡಿ. ಇದರ ಒಂದು ಡೀಟೇಲ್ಡ್ ಸಿಲೆಬಸ್ ಬಗ್ಗೆನೂ ನಾನು ನಿಮಗೆ ಮುಂದಿನ ದಿನಗಳಲ್ಲಿ ಅಪ್ಲೋಡ್ ಮಾಡ್ತೀನಿ, ಪ್ರತಿ ಸಬ್ಜೆಕ್ಟಲ್ಲಿ ಡೀಟೇಲ್ ಟಾಪಿಕ್ಸ್ ಏನೇನು ಬರುತ್ತೆ ಅಂತೇಳಿ. ಸೊ ಬಟ್ ಪ್ರೆಸೆಂಟಾಗಿ ಈ ಸಬ್ಜೆಕ್ಟ್ಸ್ ಅಂತೂ ನಿಮಗೆ 100% ಎಕ್ಸ್ಪೆಕ್ಟ್ ಮಾಡ್ಬೋದು. ನೀವು ಈ ಸಬ್ಜೆಕ್ಟ್ಸ್ ನಾನು ನಿಮಗೆ 99% ಅಂತ ಹೇಳಿದೆ, ಬಟ್ ಈ ಸಬ್ಜೆಕ್ಟ್ಸ್ ಎಲ್ಲವೂ ನಿಮಗೆ ಬಂದೇ ಬರುತ್ತೆ. ಯಾವುದೇ ಕಾರಣಕ್ಕೂ ಸಿಲೆಬಸಲ್ಲಿ ಈ ಸಬ್ಜೆಕ್ಟ್ಸ್ ಮಿಸ್ ಆಗಿರೋದನ್ನು ನೀವು ನೋಡೋದೇ ಇಲ್ಲ, 100% ಇದ್ದೇ ಇರುತ್ತೆ. ಹಾಗಾಗಿ ಈ ಸಬ್ಜೆಕ್ಟ್ಸ್ನ ನೀವು ಫಸ್ಟಾಗಿ ಫೋಕಸ್ ಮಾಡಬೇಕು. ಸೊ ಡಿಸೈನ್ ಆಫ್ ಮೆಷರ್ಮೆಂಟ್ DME 1 DME 2 ಇದರಲ್ಲಿ ಬೇಸಿಕ್ ಕಾನ್ಸೆಪ್ಟ್ಸ್ನ ಚೆನ್ನಾಗಿ ತರೋಗಿ ಪ್ರಿಪೇರ್ ಆಗಿ. ಸೊ ಈ ಸಬ್ಜೆಕ್ಟ್ಸಿಂದ ನೀವು ಏನಿಲ್ಲ ಅಂದರೂ 3 5 ಪ್ರಶ್ನೆಗಳನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಡಿಸೈನ್ ಆಫ್ ಮೆಷಿನ್ ಎಲಿಮೆಂಟಿಂದ. ನೆಕ್ಸ್ಟ್ ನೋಡಿ, MMM ಮೆಕ್ಯಾನಿಕಲ್ ಮೆಷರ್ಮೆಂಟ್ಸ್ ಆ್ಯಂಡ್ ಮೆಟ್ರಾಲಜಿ, ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟು. ಬೇಸಿಕ್ಸ್ ಇದರಲ್ಲಿ ಕ್ಲಿಯರ್ ಆಗಿ ತಿಳ್ಕೊಳ್ಳಿ. ಅದರಲ್ಲೂ ಮುಖ್ಯವಾಗಿ ಲಿಮಿಟ್ಸ್, ಫಿಟ್ಸ್, ಟಾಲರೆನ್ಸ್ ಆರ್ ವೆರಿ ಇಂಪಾರ್ಟೆಂಟು. ನಿಮ್ಗೆ ಏನಿಲ್ಲ ಅಂದರೂ KPSC ಎಕ್ಸಾಮಿನೇಷನಲ್ಲಿ 2 ರಿಂದ 3 ಕ್ವಶನ್ ಲಿಮಿಟ್ಸ್, ಫಿಟ್ಸ್, ಟಾಲರೆನ್ಸಿಂದ ಕೇಳ್ತಾರೆ. ಅದಾಗಿ ನಂತರ ಕಂಪ್ಯಾರೇಟರ್ಸ್ ಬಗ್ಗೆ ತಿಳ್ಕೊಂಡಿರ್ತಾರೆ, ಸ್ಲಿಪ್ ಗೇಜ್ಗಳ ಬಗ್ಗೆ ತಿಳ್ಕೊಂಡಿರ್ತಾರೆ, ಪ್ಲಗ್ ಗೇಜ್ ಬಗ್ಗೆ ಗೊತ್ತಿರುತ್ತೆ ನಿಮಗೆ, ರಿಂಗ್ ಗೇಜು, ಸ್ನ್ಯಾಪ್ ಗೇಜು, ಫೀಲರ್ ಗೇಜು. ಸೊ ಸಾಕಷ್ಟು ಬೇಸಿಕ್ ಎಲಿಮೆಂಟ್ಸ್ ಇದ್ದಾವೆ. 1 ಇಯರ್ ಕ್ಯಾಲಿಪರ್ ಇರ್ಬೋದು, ಸ್ಕ್ರೂ ಗೇಜ್ ಇರ್ಬೋದು, ಹೈಟ್ ಗೇಜ್ ಇರ್ಬೋದು, ಡೆಪ್ತ್ ಗೇಜ್ ಇರ್ಬೋದು, ಅದರ LC ಅಂದರೆ ಲೀಸ್ಟ್ ಕೌಂಟ್ ಬಗ್ಗೆ ಕೇಳ್ಬೋದು. ಸೊ ಸಾಕಷ್ಟು ಟಾಪಿಕ್ಸು ಮೆಕ್ಯಾನಿಕಲ್ ಮೆಷರ್ಮೆಂಟ್ಸಲ್ಲಿ ವೆರಿ ಇಂಪಾರ್ಟೆಂಟ್ ಇದ್ದಾವೆ. ಸೊ ಆ ಒಂದು ಟಾಪಿಕ್ಸ್ನ ನೀವು ತರೋಗಿ ಪ್ರಿಪೇರ್ ಆದರೆ ಈ ಸಬ್ಜೆಕ್ಟಿಂದ ನೀವು ಕನಿಷ್ಠ ಏನಿಲ್ಲ ಅಂದರೂ 3 ರಿಂದ 6 ಪ್ರಶ್ನೆ, 3 ರಿಂದ 5 ಪ್ರಶ್ನೆ ಅನ್ಬೋದು, ಮ್ಯಾಕ್ಸಿಮಮ್ 6 ಕ್ವಶನ್ಸ್ ಕೇಳ್ಬೋದು. ಮಿನಿಮಮ್ 3 ಕ್ವಶನ್ಸ್ ಅಂತೂ ಮೆಕ್ಯಾನಿಕಲ್ ಮೆಷರ್ಮೆಂಟ್ಸ್ ಇನ್ ಮೆಟ್ರಾಲಜಿ ಮೇಲೆ ಕೇಳ್ತಾರೆ. ಸೊ ಹಾಗಾಗಿ ಈ ಸಬ್ಜೆಕ್ಟ್ ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಎಕ್ಸಾಮ್ ಪಾಯಿಂಟ್ ಆಫ್ ಇಂದ. ನೆಕ್ಸ್ಟ್ ನೋಡಿ, MP1 MP2 MP3. ಸೊ ಇಂಜಿನಿಯರಿಂಗಲ್ಲಿ ನೀವು MP1 MP2 MP3 ಅಂತ ಓದಿರ್ತೀರ, ಅಥವಾ IP1 IP2 IP3 ಅಂತ ಓದಿರ್ತೀರ, ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ 1 2 3 ಬೇರೆ ಸೆಮಿಸ್ಟರ್ಗಳಲ್ಲಿ. ಸೊ ಹಾಗಾಗಿ ಮ್ಯಾನುಫ್ಯಾಕ್ಚರಿಂಗ್ ಟೆಕ್ನಾಲಜಿ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಸೆಸ್ಸು ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್. ಇದೂ ನಮಗೆ ಕೋರ್ ಸಬ್ಜೆಕ್ಟ್ ಆಗಿರುತ್ತೆ. ಸೊ ನೋಡಿ, 4 ಸಬ್ಜೆಕ್ಟ್ಸ್ 1 2 3 4, ಈ 4 ಸಬ್ಜೆಕ್ಟ್ಸ್ ಆರ್ ಕೋರ್ ಸಬ್ಜೆಕ್ಟ್ಸ್ ಫಾರ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಈ ಸಬ್ಜೆಕ್ಟು ನಿಮಗೆ ಮೇಜರ್ ಕ್ವಶನ್ಸ್ನ ಕವರಪ್ ಆಗುತ್ತೆ. ಆಲ್ಮೋಸ್ಟ್ ಕ್ವಶನ್ ಪೇಪರಲ್ಲಿ 50% ಕ್ವಶನ್ಸ್ ಈ 4 ಸಬ್ಜೆಕ್ಟಿಂದನೇ ಕೇಳಿರುತ್ತಾರೆ. ಸೊ ಹಾಗಾಗಿ ಈ 4 ಸಬ್ಜೆಕ್ಟ್ನ ನೀವು ತರೋವಾಗಿ ಕ್ಲಿಯರಾಗಿ ಪ್ರಿಪೇರ್ ಆಗಬೇಕು. ಸೊ ನೆಕ್ಸ್ಟ್ ನೋಡಿ, ಇದರಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಸೆಸಲ್ಲಿ ಎಲ್ಲದು ಲೇತು, ಡ್ರಿಲ್ಲಿಂಗು, ಮಿಲ್ಲಿಂಗ್ ಇರ್ಬೋದು, ಮೆಟಲ್ ಕ್ಯಾಸ್ಟಿಂಗ್ ಇರ್ಬೋದು, ಎಲ್ಲ ಸಬ್ಜೆಕ್ಟ್ಸ್ ಇದೆ, ಎಲ್ಲ ಟಾಪಿಕ್ಸ್ ಇದರಲ್ಲಿ ಕವರಪ್ ಆಗಿರುತ್ತೆ. ನೀವು ಇಂಜಿನಿಯರಿಂಗಲ್ಲಿ ಬೇರೆ ಸಬ್ಜೆಕ್ಟ್ ಆಗೋದಿರ್ತೀರ. ಫಾರ್ ಎಕ್ಸಾಂಪಲ್ ಮೆಟಲ್ ಕ್ಯಾಸ್ಟಿಂಗ್ಗೆ ಒಂದು ಸಬ್ಜೆಕ್ಟ್ ಆಗೋದಿರ್ತೀರ, ಫೆರಸ್ ನಾನ್ ಫೆರಸ್ ಮೆಟಲ್ಸೇ ಒಂದು ಸಬ್ಜೆಕ್ಟ್ ಆಗೋದಿರ್ತೀರ. ಹಾಗೂ ನಿಮಗೆ ನೋಡಿ NTM ಅಂತಲೇ ಸಪ್ರೇಟ್ ಸಬ್ಜೆಕ್ಟ್ ಆಗೋದಿರ್ತೀರ, ಮೆಟಲ್ ಫಾರ್ಮಿಂಗ್ ಪ್ರಾಸೆಸ್ ಸಪ್ರೇಟ್ ಆಗೋದಿರ್ತೀರ. ಸೊ ಈ ರೀತಿಯಲ್ಲಿ ಇರೋ ಕಾರಣ ನಾನು ಏನು ಮಾಡಿದ್ದೀನಿ, ಎಲ್ಲವನ್ನ MP1 ಕನ್ಸಿಡರ್ ಮಾಡಿದ್ದೀನಿ. ಅದು ಬಿಟ್ಟು ಇನ್ನು ಉಳಿಕಿರೋ ಸಬ್ಜೆಕ್ಟ್ಸ್ ಇಲ್ಲಿದೆ ನೋಡಿ, ಸಿಮ್ ಮತ್ತು NTM. ಸಿಮ್ ಅಂದರೆ ಕಂಪ್ಯೂಟರ್ ಇಂಟಿಗ್ರೇಟೆಡ್ ಮ್ಯಾನುಫ್ಯಾಕ್ಚರಿಂಗು, NTM ಅಂದರೆ ನಾನ್ ಟ್ರೆಡಿಷನಲ್ ಮಷಿನಿಂಗ್. ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ಸು. ಸಿಮ್ ಮೇಲೆ ಕಂಪಲ್ಸರಿ KPSC ಅವರು ಏನಿಲ್ಲ ಅಂದರೂ 2 ರಿಂದ 3 ಪ್ರಶ್ನೆ ಫೋಕಸ್ ಮಾಡ್ತಾರೆ, ಕೇಳ್ತಾರೆ. NTMಲ್ಲೂ ಅಷ್ಟೇ 2 to 3 ಕ್ವಶನ್ಸ್ ಕೇಳ್ತಾರೆ. ಹಾಗಾಗಿ ಈ ಸಬ್ಜೆಕ್ಟ್ಸ್ನ ನೀವು ಮಿಸ್ ಮಾಡಲೇಬೇಡಿ. ಮಿನಿಮಮ್ 2 ಕ್ವಶನ್ಸ್ ಬಂದಿರುತ್ತೆ ಈ ಸಬ್ಜೆಕ್ಟ್ಗಳಿಂದ. ಸೊ 4 ಕ್ವಶನ್ಸ್ ಈ ಸಬ್ಜೆಕ್ಟ್ನಿಂದ ಎಕ್ಸ್ಪೆಕ್ಟ್ ಮಾಡ್ಬೋದು. ಏನಕ್ಕೆ ಈ ಸಬ್ಜೆಕ್ಟ್ಸ್ ನಾನು ನಿಮಗೆ ಪ್ರೆಸ್ ಮಾಡಿ ಹೇಳ್ತೀನಿ ಅಂದರೆ, 4 ಕ್ವಶನ್ಸ್ ಈಸಿಯಾಗಿ ಎಕ್ಸ್ಪೆಕ್ಟ್ ಮಾಡ್ಕೋಬೋದು, ಸಿಲೆಬಸ್ ಕಮ್ಮಿ ಇರುತ್ತೆ. ಸೊ ಈಸಿಯಾಗಿ ನೀವು ಕವರಪ್ ಮಾಡ್ಬೋದು ಆ ಸಿಲೆಬಸ್ನ. ಹಾಗಾಗಿ ಈ 4 ಮಾರ್ಕ್ಸ್ನ ಕೈ ಮಿಸ್ ಮಾಡ್ಕೊಳ್ಕೋಬೇಡಿ. ನೆಕ್ಸ್ಟ್ ನೋಡಿ, OR ಅಂದರೆ ಆಪರೇಷನಲ್ ರಿಸರ್ಚ್, ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಫಾರ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಸ್ಪಿರೆಂಟ್ಸ್. ಈ 4 ಕೋರ್ ಸಬ್ಜೆಕ್ಟ್ಸ್ ಅಂತ ಕನ್ಸಿಡರ್ ಮಾಡೋದಾದರೆ ನಾನು 5ನೇ ಸಬ್ಜೆಕ್ಟ್ ಇದನ್ನು ಕೋರ್ ಸಬ್ಜೆಕ್ಟಾಗಿ ಕನ್ಸಿಡರ್ ಮಾಡ್ತೀನಿ. ಏನಕ್ಕಂದರೆ ಈ ಸಬ್ಜೆಕ್ಟಿಂದ ನಿಮ್ಗೆ ಏನಿಲ್ಲ ಅಂದರೂ 3 ರಿಂದ 5 ಪ್ರಶ್ನೆಗಳನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ LPP ಮೇಲೆ ಕೇಳಿರ್ತಾರೆ, ಲೀನಿಯರ್ ಪ್ರೋಗ್ರಾಮಿಂಗ್ ಮೇಲೆ ಕಂಪಲ್ಸರಿ ಒಂದು ಕ್ವಶನ್ ಕೇಳಿರ್ತಾರೆ. ಮತ್ತು EOQ ಮೇಲೆ ಕೇಳಿರ್ತಾರೆ, ಮೆಟೀರಿಯಲ್ ರಿಸೋರ್ಸ್ ಪ್ಲಾನಿಂಗ್ MRP ಮೇಲೆ ಕೇಳಿರ್ತಾರೆ, PPP ಮೇಲೆ ಕೇಳಿರ್ತಾರೆ. ಸೊ ಆ ಎಲ್ಲ ಟಾಪಿಕ್ಸ್ ಇದರಲ್ಲಿ ಕವರಪ್ ಆಗುತ್ತೆ. ಹಾಗಾಗಿ ಈ ಸಬ್ಜೆಕ್ಟ್ ನಮಗೆ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಸ್ಪಿರೆಂಟ್ಸ್ ಪಾಯಿಂಟ್ ಆಫ್ ಇಂದ. ಸೊ ಈ ಸಬ್ಜೆಕ್ಟ್ನ ಮಿಸ್ ಮಾಡಲೇಬೇಡಿ. ಸಾಕಷ್ಟು ಜನ ಆಸ್ಪಿರೆಂಟ್ಸ್ ಈ ಸಬ್ಜೆಕ್ಟಿಂದ ಮಾರ್ಕ್ಸ್ನ ಕಳ್ಕೊಳ್ತಾರೆ. ಇದ್ರ ಮೇಲೆ ಫಸ್ಟ್ ಫೋಕಸ್ ಮಾಡಿ. ನೆಕ್ಸ್ಟ್ ನೋಡಿ, ಈ ಸಲ ಈ ಒಂದು ಸಬ್ಜೆಕ್ಟ್ ಇನ್ಕ್ಲೂಡ್ ಆಗಿರೋದನ್ನು ನಾವು ನೋಡ್ಬೋದು, ಆಟೋಮೇಷನ್ ಇನ್ ಮ್ಯಾನುಫ್ಯಾಕ್ಚರಿಂಗ್ ಸಿಸ್ಟಮ್ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಇಂಜಿನಿಯರಿಂಗ್ ಒಳಗಡೆ. ಸೊ ಈ ಸಬ್ಜೆಕ್ಟ್ ಮೇಲೆ ನೀವು ಈ ಬಾರಿ 3 ರಿಂದ 5 ಪ್ರಶ್ನೆ ಅಥವಾ 7 ಪ್ರಶ್ನೆವರೆಗೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಮ್ಯಾಕ್ಸಿಮಮ್ 7 ಕ್ವಶನ್ಸು, ಬಟ್ ರೇರ್ ಕಂಡೀಷನಲ್ಲಿ 7 ಕ್ವಶನ್ಸ್ ಕೇಳ್ತಾರೆ. ಬಟ್ ಮಿನಿಮಮ್ 3 ಕ್ವಶನ್ಸ್ ಟು ಮ್ಯಾಕ್ಸಿಮಮ್ 5 ಕ್ವಶನ್ಸ್ ಅವ್ರು ಕೇಳ್ಬೋದು. ಸೊ ಈ ಎಲ್ಲ ಸಬ್ಜೆಕ್ಟ್ಸು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪಾಯಿಂಟ್ ಆಫ್ ಇಂದ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಎಲ್ಲ ಸಬ್ಜೆಕ್ಟ್ನ ಚೆನ್ನಾಗಿ ತರೋಗಿ ಪ್ರಿಪೇರ್ ಆಗಿ. ಈಸಿಯಾಗಿ ಈ ಸಬ್ಜೆಕ್ಟ್ಸ್ ನೀವು ಪ್ರಿಪೇರ್ ಆದರೂ ನನ್ನ ಕೇಳಿದರೆ 60 ಕ್ವಶನ್ಸು 60 ಕ್ವಶನ್ಸು 60 to 70 ಕ್ವಶನ್ಸ್ ಈಸಿಯಾಗಿ ಕವರಪ್ ಆಗಿರುತ್ತೆ.
ಸೊ ನಾನು ನಿಮಗೆ ಏನು ಮಾಡಬೇಕಂದ್ರೆ ಮುಂದಿನ ದಿನಗಳಲ್ಲಿ ಈ ಸಬ್ಜೆಕ್ಟ್ಸಲ್ಲಿ ಕೆಳಗಡೆ ಬರುವಂಥ ಸಬ್ ಟಾಪಿಕ್ಗಳನ್ನ ವೀಡಿಯೋನ ನಾನು ಮಾಡಿಬಿಟ್ಟು ನಿಮ್ಗೆ ಅಪ್ಲೋಡ್ ಮಾಡ್ತೀನಿ. ಇದು ಬರೀ ಮೆಕ್ಯಾನಿಕಲ್ ಒಂದೇ ಅಲ್ಲ, ನಾನು ಈವರೆಗೆ ಏನೆಲ್ಲ ಚಾನಲ್ ಯಾವೆಲ್ಲ ಡಿಪಾರ್ಟ್ಮೆಂಟ್ಸ್ ಅಪ್ಲೋಡ್ ಮಾಡಿದ್ದೀನಿ, ಪ್ರತಿ ಡಿಪಾರ್ಟ್ಮೆಂಟಿನ ಡೀಟೇಲ್ಡ್ ವೀಡಿಯೋ ಇರುತ್ತೆ, ಡೀಟೇಲ್ಡ್ ಸಿಲೆಬಸ್ ವೀಡಿಯೋ ಮುಂದಿನ ದಿನಗಳಲ್ಲಿ ಅಪ್ಲೋಡ್ ಮಾಡೋಣ ಅದನ್ನು. ಸೊ ಈಗ ಪ್ರೆಸೆಂಟಾಗಿ ಮೆಕ್ಯಾನಿಕಲ್ದು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈ ಮೆಕ್ಯಾನಿಕಲ್ ವೀಡಿಯೋನ ನೋಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ಫಾರ್ಮೇಟಿವ್ ಅನಿಸ್ತು ಅಂದರೆ ಮೊದಲು ಲೈಕ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ ಜೊತೆಗೂ ಶೇರ್ ಮಾಡಿ. ಹಾಗೂ ನಿಮಗೆ ಈ ಪ್ರಶ್ನೆ ಏನಾದರೂ ಕೇಳೋದಿತ್ತಂದರೆ ಈ ವಿಡಿಯೋಗೆ ಸಂಬಂಧಪಟ್ಟಂಥದ್ದು ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ, ಆ ಕಮೆಂಟ್ನ ನೋಡ್ಕೊಂಡು ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಸೊ ಈ ಸಬ್ಜೆಕ್ಟ್ಸ್ಗೆ ಇನ್ನೂ ಏನಾದರೂ ಎಕ್ಸ್ಟ್ರಾ ಸಬ್ಜೆಕ್ಟ್ಸ್ ಇನ್ಕ್ಲೂಡ್ ಆಗೋ ಸಾಧ್ಯತೆಗಳೂ ಇರುತ್ತೆ. ಫಾರ್ ಎಕ್ಸಾಂಪಲ್ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಇರ್ಬೋದು, ಸೊ ಆ ಸಬ್ಜೆಕ್ಟು ಇನ್ಕ್ಲೂಡ್ ಆಗ್ಬೋದು. ನೋಡೋಣ ಅಪ್ಕಮಿಂಗ್ ಡೇಸಲ್ಲಿ ಏನು ಸಬ್ಜೆಕ್ಟ್ಸ್ ಇನ್ಕ್ಲೂಡ್ ಮಾಡ್ತಾರೆ ಅಂತೇಳಿ. ಹಾಗೂ ಬೇಸಿಕ್ಕಾಗಿ ಸಿ ಪ್ರೋಗ್ರಾಮಿಂಗ್ ಇನ್ಕ್ಲೂಡ್ ಮಾಡ್ಬೋದು, ಅದೂ ಒಂದು ಚಾನ್ಸ್ ಇದೆ. ಅಥವಾ ಕ್ಲೌಡ್ ಕಮ್ಮಿ, ಮಷಿನ್ ಲರ್ನಿಂಗ್ ಬಗ್ಗೆ ಚಾನ್ಸಸ್ ಕಮ್ಮಿ. ಬಟ್ ಅವೆಲ್ಲ ಏನಕ್ಕಂದರೆ 2010-2015 ಸಿಲೆಬಸ್ಸಲ್ಲಿ ಆ ಸಬ್ಜೆಕ್ಟ್ಸ್ ಇಲ್ಲದೇ ಇರೋ ಕಾರಣದ ಆ ಸಬ್ಜೆಕ್ಟ್ಸ್ನ ನಾವು ಎಕ್ಸ್ಪೆಕ್ಟ್ ಮಾಡೋ ಸಾಧ್ಯತೆಗಳು ಕಮ್ಮಿ. ಬಟ್ ಕೇಳುವ ಸಾಧ್ಯತೆಗಳಿದ್ದಾವೆ. ಏನಕ್ಕಂದರೆ DTನಲ್ಲೂ ಅಷ್ಟೇ ಸಿಲೆಬಸ್ ಅಪ್ಡೇಟ್ ಆಗಿದೆ. C20, C25 ಸಿಲೆಬಸ್ ಎಲ್ಲ ಬಂದಿದೆ. ಸೊ ಅವರಿಗೆ ಈ ಒಂದು ಆಟೋಮೇಷನ್ ಇಂಜಿನಿಯರಿಂಗ್ ಬಗ್ಗೆ, ಮಷಿನ್ ಲರ್ನಿಂಗ್ ಬಗ್ಗೆ, ಕ್ಲೌಡ್ ಕಂಪ್ಯೂಟಿಂಗ್ ಬಗ್ಗೆ ಎಲ್ಲ ಟಾಪಿಕ್ಸ್ ಮೆನ್ಷನ್ ಆಗಿರೋ ಕಾರಣದಿಂದ ಕೇಳುವ ಸಾಧ್ಯತೆಗಳಿದ್ದಾವೆ. ಸೊ ನೋಡೋಣ ಅಪ್ಕಮಿಂಗ್ ಡೇಸಲ್ಲಿ ಈ ಸಿಲೆಬಸ್ ಬಂದಾಗ ಅಫಿಷಿಯಲಾಗಿ ನಿಮಗೆ ನಾನು ಅದ್ರ ಬಗ್ಗೆ ಅಪ್ಡೇಟ್ ಮಾಡ್ತೀನಿ. ಏನೆಲ್ಲ ಸಬ್ಜೆಕ್ಟ್ಸ್ ಇನ್ನೂ ಚೇಂಜ್ ಆಗಿದ್ದಾವೆ, ಏನೆಲ್ಲ ಸಬ್ಜೆಕ್ಟ್ಸ್ ಎಕ್ಸ್ಟ್ರಾ ಆಗಿ ಇನ್ಕ್ಲೂಡ್ ಆಗಿದೆ ಅಂತೇಳಿ. ಸೊ ಪ್ರತಿಯೊಂದು ಅಪ್ಡೇಟ್ಗಾಗಿ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಹಾಗೂ ಈ ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದ್ರೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಲೈಕ್ ಮಾಡಿ. ಸೊ ಇಷ್ಟನ್ನು ಹೇಳ್ತಾ ಈ ವಿಡಿಯೋ ಏನು ಮಾಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ.